ಈಗಾಗಲೇ ನಾವು ಇಡೀ ಗ್ರಾಮಸ್ಥರು ಮತ್ತು ಎಲ್ಲ ಪೋಷಕರು ಮೆಚ್ಚುವ ರೀತಿಯಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಕೂಡ ಮಾನ್ಯ ಶಾಸಕರು ಕೂಡ ಕರೆದು ಬಹಳ ವಿಜೃಂಭಣೆಯಿಂದ ನಾವು ಮಾಡಿದ್ವಿ. ಅದಕ್ಕೆ ಎಲ್ಲ ಪೋಷಕರು ಮತ್ತು ಎಲ್ಲ ಗ್ರಾಮಸ್ಥರ ಸಹಕಾರವನ್ನು ನಾವು ಇಂದು ಕೂಡ ಸ್ಮರಿಸ್ತೀವಿ. ಮತ್ತು ಏನು ಮಕ್ಕಳ ಮನೆಯನ್ನು ಕೂಡ ಪ್ರಾರಂಭ ಮಾಡಿ ಈಗಾಗಲೇ 7ನೇ ವರ್ಷ ನಿಟ್ಟಿನಲ್ಲಿ ನಮಗೆ ತುಂಬ ಸಹಕಾರಿಯಾಗಿದೆ. ಅದೇ ರೀತಿ ಈ ಊರಿನ ಸುಪುತ್ರರು ಬೋರ್ವೆಲ್ ಮಹೇಶಣ್ಣ ಅಂತಲೇ ಈಗಾಗಲೇ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನಾದ್ಯಂತ ಅವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರು ಕೂಡ ಈಗ ಒಂದು ವಾರದಲ್ಲಿ ಶಾಲೆ ಹತ್ರ ಬಂದು ಹಿಂಗೆ ನನಗೆ ಜೂನ್ 20ನೇ ತಾರೀಕು ನನ್ನ ಜನ್ಮದಿನ, ಆ ದಿನದಂದು ನಾನು ನೆನಪಿಗಾಗಿ ಮಕ್ಕಳಿಗೋಸ್ಕರ ಏನಾದರೂ ಶಾಲೆಗೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿದಾಗ ನಾವು ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರಿಂದ ಚರ್ಚೆ ಮಾಡಿ ನಮ್ಮ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ನ ಕೊಡುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು, ನೀವು ಯಾವ ಗುಣಮಟ್ಟದಾರು ಆಯ್ಕೆ ಮಾಡಿ, ಎಷ್ಟು ಬೆಲೆದಾರು ಆಯ್ಕೆ ಮಾಡಿ, ನೀವು ಆಯ್ಕೆ ಮಾಡಿ ಅದನ್ನು ನಾನು ಕೊಡಿಸುವಂಥ ಜವಾಬ್ದಾರಿ ನಂದು ಅಂತ ಹೇಳಿದ್ರು. ಆ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಡಿ.ಒ. ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಇತರೆ ಅಧಿಕಾರಿಗಳು ಬಂದಿದ್ದಾರೆ. ಅದರಿಂದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಜ್ಞಾನ ಜ್ಯೋತಿಯ ಬೆಳಗಿಸು, ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಈ ಕಲಿತಂಥ ಶಾಲೆಗೆ, ನಾನು ಹುಟ್ಟಿದಂಥ ಊರಿಗೆ ನಾನು ಏನಾದರೂ ನನ್ನ ಕೈಲಾದಂಥ ಒಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಸದುದ್ದೇಶದಿಂದ ಈ ದಿನ ಇವತ್ತು ಅವರ ಜನ್ಮದಿನದ ಪ್ರಯುಕ್ತ 48ನೇ ವರ್ಷದ ಜನ್ಮದಿನದ ಪ್ರಯುಕ್ತ ನಿಮ್ಮೆಲ್ಲರೂ ಕೂಡ ಉಚಿತವಾಗಿ ಟ್ರ್ಯಾಕ್ ಶೂಟ್ನ ಕೊಡುವಂಥ ಒಂದು ಸತ್ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಮಕ್ಕಳೇ, ನೀವೆಲ್ಲರೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನ, ನೀವು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ಮಹೇಶ್ ಅವ್ರಿಗೆ ಕೋರ್ಬೇಕು ಮಕ್ಕಳೇ ನೀವೆಲ್ಲ. ತುಂಬ ಸಂತೋಷವಾದಂತಹ ದಿನ. ಯಾಕೆಂದರೆ ನಿಮಗೆಲ್ಲ ಇಲಾಖೆಯಿಂದ ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ. ವಿಶೇಷವಾಗಿ ನಿಮ್ಮ ಪೇರೆಂಟ್ಸು ಕೂಡ ಯೂನಿಫಾರ್ಮ್ ಹೊಲಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಮಹೇಶ್ ಅವರು ತಮ್ಮ ಹುಟ್ಟಿದ ಹಬ್ಬದ ಒಂದು ನೆನಪಿಗಾಗಿ ಇದೇ ಶಾಲೆಯಲ್ಲಿ ಓದಿ ಒಂದು ಉತ್ತಮ ಒಂದು ಸ್ಥಿತಿಯಲ್ಲಿ ಅವರಿದ್ದಾರೆ. ಸಾಮಾನ್ಯವಾಗಿ ಇವತ್ತು ಹುಟ್ಟಿದ ಹಬ್ಬನ ರೆಸಾರ್ಟ್ಗಳಲ್ಲೋ ಹೋಟೆಲ್ಗಳು ಇಲ್ಲೆಲ್ಲ ಮಾಡ್ಕೊಳ್ತಾರೆ, ಸ್ನೇಹಿತರೆಲ್ಲ ಸೇರ್ಕೊಂಡು ಪಾರ್ಟಿ ಮೋಜು ಮಸ್ತಿ ಮಾಡ್ಕೊಳ್ಬೋದು. ಆದರೆ ಮಹೇಶ್ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ತಾನು ಓದಿದಂಥ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಬಟ್ಟೆಯನ್ನು ಕೊಡಿಸೋದ್ರ ಮುಖಾಂತರ ನೀವು ಆ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಮುಖದಲ್ಲಿ ಆಗ್ತಕ್ಕಂಥ ಸಂತೋಷವನ್ನು ನೋಡಿ ಅವ್ರು ಸಂತೋಷ ಪಡ್ತಾರಲ್ಲ, ಅದಕ್ಕೆ ನಿಜವಾಗ್ಲೂ ಬೆಲೆ ಕಟ್ಟೋಕ್ಕಾಗಲ್ಲ. ಅಂತ ಒಳ್ಳೆ ಕೆಲಸವನ್ನು ಅವ್ರು ಮಾಡೋದಕ್ಕೆ ಕೊಡ್ತಾರೆ. ಇವತ್ತು ಎಲ್ಲರಿಗೂ ಕೂಡ ಈ ಒಂದು ಮನೋಭಾವನೆ ಮನಸ್ಸು ಬರಲ್ಲ, ಇದ್ದರೆಲ್ಲ ಕೊಡೋಕ್ಕೆ ಯಾರೂ ಕೂಡ ಮುಂದೆ ಬರಲ್ಲ. ಆದರೆ ಕೊಡೋಂಥ ಮನಸ್ಸು, ಪ್ರೀತಿ, ವಿಶ್ವಾಸ, ಆಮೇಲೆ ಈ ಶಾಲೆ ಬಗ್ಗೆ ಕಾಳಜಿ ಎಲ್ಲ ಇರಬೇಕು. ಅಂತಹ ವಿಶೇಷವಾದಂತಹ ಒಂದು ಕೆಲಸವನ್ನು ಶ್ರೀಯುತ ಮಹೇಶ್ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ಇದಕ್ಕೂ ಕೂಡ ನಮ್ಮ ಇಲಾಖೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಜೊತೆಗೆ ಅವರು ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಅವರು ಶಿಕ್ಷಕರಿಗೆ ಬಿಟ್ಟು ಅವರಿಗೆ ಆಯ್ಕೆ ಮಾಡಿ ಯಾವುದೇ ಒಂದು ನೀವೇನು ಸೆಲೆಕ್ಷನ್ ಮಾಡ್ತೀರಿ ಅದ್ರ ಜವಾಬ್ದಾರಿ ನಂದು, ನಾನು ಕೊಡ್ತೀನಿ ಅಂತ ಹೇಳಿ ಆ ಶಿಕ್ಷಕರನ್ನು ಕೂಡ, ಆ ಶಿಕ್ಷಕರ ಮೇಲೆ ಇರ್ತಕ್ಕಂಥ ವಿಶ್ವಾಸ ಹಾಗೆ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ ಇವತ್ತು ಅವ್ರನ್ನ ಈ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಿದೆ. ನಿಜವಾಗ್ಲೂ ಕೂಡ ಅವರಿಗೆ ಇದೇ ರೀತಿ ಕೆಲಸಗಳನ್ನು ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡಲಿ. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಈ ಸಂದರ್ಭದಲ್ಲಿ ಯೋಜನೆ ಇದೆ, ನನ್ನ ಶಾಲೆ ನನ್ನ ಕೊಡುಗೆ. ಆ ಒಂದು ಕಾರ್ಯಕ್ರಮ ಆಗಲೇ 2-3 ವರ್ಷದಿಂದ ಪ್ರಾರಂಭ ಆಗಿದೆ. ಆದರೆ ಅದು ಕರೆಕ್ಟಾಗಿ ಚಾಲ್ತಿ ಆಗಿರಲಿಲ್ಲ. ಈ 2024-25ನೇ ಸಾಲಿನ ಮೊದಲನೇ ಕಾರ್ಯಕ್ರಮ ನಾವು ಹಾಜರಾಗ್ತಿರುವಂತಹ, ಭಾಗವಹಿಸ್ತಾ ಇರುವಂತಹ ಪ್ರಥಮ ಕಾರ್ಯಕ್ರಮ ಇದು ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ವರ್ಷದ ಪ್ರಾರಂಭ ತುಂಬ ಚೆನ್ನಾಗಿ ಆಗಿದೆ ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಂತೆ ಒಂದು ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿಕೊಂಡು ಆ ಹಿರಿಯ ವಿದ್ಯಾರ್ಥಿಗಳ ಸಂಘದಲ್ಲಿ ಆ ಶಾಲೆಯಲ್ಲಿ ಓದಿರುವಂತಹ, ಈಗ ಮುಖ್ಯ ವ್ಯಕ್ತಿಗಳಾಗಿ ಗಣ್ಯ ವ್ಯಕ್ತಿಗಳಾಗಿರುವಂತಹ, ಒಂದು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿರುವಂತಹ ಈ
ಶಾಲೆಯಲ್ಲಿ ಓದಿರುವಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಮಾಡಿಕೊಂಡು ಆ ಸಂಘದಿಂದ ಒಂದು ಫಂಡನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಒಂದು ವಿದ್ಯಾಂಜಲಿ ಅಂತ ಒಂದು ವೆಬ್ಸೈಟನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಸರ್ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆಂದರೆ ಅದರಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಇಂಥ ಕಾರ್ಯಕ್ರಮ ಇಂಥ ಮಾಡಿದರು, ಇಂತಹ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ದಾನವನ್ನು ಕೊಟ್ಟಿದ್ರು ಅಂತ. ಅದು ಅದರಲ್ಲೂ ನಮ್ಮ ಸಮುದಾಯ ಮತ್ತು ಶಾಲೆ ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಸಮುದಾಯ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿ ಶಾಲೆ ಇರಬೇಕು, ಶಾಲೆ ಬೆಳಿಬೇಕು ಅಂದರೆ ಸಮುದಾಯ ಇರಬೇಕು. ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ. ಎರಡೂ ಕೂಡ ಜೊತೆಯಲ್ಲಿ ಹೋದಾಗ ಮಾತ್ರ ಆ ಒಂದು ಸಮಾಜ, ಒಂದು ಊರು ಉದ್ಧಾರ ಆಗೋದಕ್ಕೆ ಸಾಧ್ಯ. ಆ ಒಂದು ಕೆಲಸವನ್ನು ಸಮುದಾಯ ಯಾವ ರೀತಿ ಪಾಲ್ಗೊಳ್ಬೇಕು, ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ಯಾವ ರೀತಿ ಕೈ ಜೋಡಿಸಬೇಕು ಅನ್ನೋದನ್ನು ನಮ್ಮ ಮಹೇಶ್ ಸರ್ ಅವರು ನೋಡಿ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಮಹೇಶ್ ಸರ್ ಅವರು ಮಾಡಿರುವಂಥ ಒಂದು ಕೆಲಸ ತುಂಬ ಉದಾತ್ತವಾದ ಕಾರ್ಯ. ಒಂದು ಗಾದೆ ಇದೆ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ. ಸರಳ ಜೀವನ ಉದಾತ್ತ ಚಿಂತನೆ. ಯಾರಲ್ಲಿ ಸರಳ ಜೀವನ ಉದಾತ್ತ ಚಿಂತನೆ ಇರುತ್ತೋ ಅವರಲ್ಲಿ ಮಾತ್ರ ಈ ರೀತಿಯ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತ ಮನಸ್ಸು ಬರುತ್ತೆ. ಅವ್ರ ಮಕ್ಕಳಲ್ಲಿ ದೇವರನ್ನು ಕಾಣ್ತಿದ್ರೆ ಆ ಮಕ್ಕಳ ಎಲ್ಲರ ಹಾರೈಕೆ ಅವರ ಮೇಲೆ ಇರಲಿ. ಅವ್ರು ಇನ್ನೂ ಕೂಡ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗಲಿ ಮತ್ತು ಇನ್ನೂ ಹೆಚ್ಚಿನ ಕೊಡುಗೆನ ಕೊಡಲಿ, ನಮ್ಮ ಶಾಲೆ ಇನ್ನೂ ಬೆಳೀಲಿ ಅಂತ ಆಶಿಸ್ತಾ. ಮೊದಲು ಸ್ಕೂಲು ಅಂತ ಬಂದರೆ ನಮ್ಮ ಸ್ಕೂಲ್, ಊರು ಅಂತ ಬಂದರೆ ನಮ್ಮೂರು, ತಾಲೂಕು ಅಂತಂದರೆ ನಮ್ಮ ತಾಲೂಕು. ಹಾಗೆ ನಾನು ಈ ಸಾಲಿನಲ್ಲಿ ಓದಿ ನಾನು ನಿಮ್ಮ ಜಾಗದಲ್ಲಿ ಕುಂತಿದ್ದೆ. ಭವಿಷ್ಯ ಅವತ್ತು ನಮಗೆ 84-85 ಇಸ್ವಿಯಿಂದ ನಾವು ಅನಿಸ್ಕೊತೀವಿ. ಅವತ್ತು ಒಂದು ಪೆನ್ನು ಕಟ್ಟಿ 25 ಪೈಸೆ. ನಾವು ನಮ್ಮ ನಾಗರಾಜ್ ಮಾಸ್ಟರ್ಗೆ ಮಾಸ್ಟರ್ ಆಗಿದ್ದೆವು. ನಾವು ಒಂದ್ಸಲ ಇಲ್ಲಿ ಹೊಸದಾಗಿ ಪಾಂಡಪುರ ಎಕರೆ ಬ್ಯಾಟ್ರಿ ಹೋಗ್ಕೊಂಡು ಎಲ್ಲ ಕರ್ಕೊಂಡಿದ್ವಿ. ನಮಗೆ ಒಬ್ಬರಿಗೆ 15 ರೂಪಾಯಿ ಚಾರ್ಜ್ ಮಾಡಿದ್ವಿ. ನಮ್ಮ ಮನೆ ನನಗೆ 15 ರೂಪಾಯಿ ಕೊಡೋಕ್ಕೂ ನಮ್ಮ ಮನೆಗೆ ಸಿಗ್ತಿಲ್ಲ. ನಮ್ಮ ಶಾಲೆಗೆ ಅವಾಗ 160-170 ಮಕ್ಕಳಿದ್ದು. ಆವಾಗ ನಾಗರಾಜ್ ಮಾಸ್ಟರ್ ನಾನು ಅಂತ ಸ್ಕೂಲ್ ಕೊಟ್ಟೆ. ಯಾಕಪ್ಪ ಸರ್ ನಮ್ಮ ಕೊಡೋಂಥ ದುಡ್ಡಿಲ್ಲ, ನಾವು ಬರೋಕ್ಕಾಗಲ್ಲ ಅಂತ. ಆವಾಗ ಎಲ್ಲ ಮಾಸ್ಟರ್ ಬೆಳೆಯಪ್ಪ ಅಂದ್ಕೊಂಡು ನಾವು ಕರ್ಕೊಳ್ಳೋದು. ನಾವು ಅದಕ್ಕೆ ಏನೋ ಒಂದು ಮಕ್ಕಳು ಅವತ್ತು ನಾವು ಇಷ್ಟೊಂದ ಕಷ್ಟದಲ್ಲ ಇದ್ದೀವಿ. ಇವತ್ತು ದೇವರು ಏನೋ ಕೊಟ್ಟವನೇ ನಮ್ಮ ಶಾಲೆಗೆ. ನಾವು ಏನೋ ಒಂದು ಮಾಡಿದ್ರೆ ಮುಂದಿನ ದಿನ ನೀವು ಯಾವತ್ತು ಈಗ ಅವತ್ತು ನಾವು ಮಾಡಿದ್ರೆ ನಾನು ಇವತ್ತು ಜನಕ ಹೆಚ್ಚು ಕಮ್ಮಿ ಇವತ್ತು ನಾನು 47 ವರ್ಷ ಇದು ಮುಗಿದಿದೆ. ಅವತ್ತಿನ ನಿಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಮ್ಮ ಶಾಲೆ ಡೇಟ್ ಆಫ್ ಬರ್ತು, ನಮ್ಮ ಡೇಟ್ ಆಫ್ ಬರ್ತ್ ಹೇಳ್ಕೊಂತೀವಿ. ಇವತ್ತು ನಮ್ಮ ಮಕ್ಕಳಿಗೆ ಡೇಟ್ ಆಫ್ ಬರ್ತ್ ಮಾಡಿರ್ತೀವಿ ನಾವು. ನೀವು ಒಂದಿನ ನಾಳೆ ನಿಮಗೂ ಏನೋ ಒಂದು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋದಾಗ ನಾಳೆ ಸಹ ನೀವು ನೆನ್ಕೋಬೇಕು, ನಾವು ಈ ಶಾಲೆಯಲ್ಲಿ ಹಿಂಗೆ ಮಹೇಶ್ ಅಣ್ಣಗಳು ಬಂದು ನಮಗೆಲ್ಲ ಅವತ್ತೆಲ್ಲ ಏನೋ ಒಂದು ದಾನವ ಕೊಡ್ತಿದ್ರು. ನಾವು ನಮ್ಮ ಶಾಲೆಗೆ ಏನೋ ಮಾಡಬೇಕು ಅಂತ ನಿಮ್ಮಲ್ಲಿ ಆ ಒಂದು ಮಹಾಭಾವನೆ ಬರಬೇಕು. ಆ ಮಹಾಭಾವನೆ ಮಕ್ಕಳಿಗೆ ನಿಮ್ಮಲ್ಲಿ ಬರಬೇಕು ಅಂದರೆ ನೀವು ಶ್ರದ್ಧೆಯಿಂದ ಓದಬೇಕು. ಮಾಸ್ಟರ್ ಹೇಳಿದ, ಗುರುಗಳು ಹೇಳಿದ್ನ ನೀವು ಸಾಚಿ ತಪ್ಪನೆ ಮಾಡಿದ್ರೆ, ಓದಿದ್ರೆ ಯಾವತ್ತು ಇವತ್ತು ಯಾರನ್ನ ಯಾವ ರೀತಿಯೂ ಅಳಿಯೋಕ್ಕಾಗಲ್ಲ. ನೀವು ನಾಳೆ ಏನೇನೈತೆ ಅಂತ ನಿಮ್ಗೆ ಗೊತ್ತಾಗದೆ. ನೀವು ದೊಡ್ಡ ದೊಡ್ಡ ಆಫೀಸರ್ ಆಗ್ಬೋದೇನೋ, ದೊಡ್ಡ ರಾಜಕಾರಣಿಗಳಾಗ್ಬೋದೇನೋ, ದೊಡ್ಡ ದೊಡ್ಡ ಉದ್ಯಮಿಗಳಾಗ್ಬೋದೇನೋ, ನಾವು ಯಾರ ಕಡೆ ವಿಷಯ ಮಾಡೋಕ್ಕಾಗ್ತಿಲ್ಲ. ಅದು ಯಾಕೆಂದರೆ ಅವತ್ತು ನಾವು ಓದಬೇಕಾದ್ರೆ ತುಂಬ ಕಷ್ಟ. ನಮ್ಮ ಅಶೋಕನ ನಾವು ಧೈರ್ಯವನ್ನು ಎಳ್ಕೊಂಬರಕ್ಕೆ ಹೋಗಿ ಓದ್ಕೊಂಬರೋದು. ಇವತ್ತು ಮಕ್ಕಳು ಅವರಾಗೆ ವಾರಂಟ್ರಿ ಬರ್ತಾರೆ. ನಮ್ಮ ಶನಿವಾರ ಬತ್ತು ಅಂದರೆ ಭಯ ನಮಗೆ. ನಮ್ಮ ನಾವೇನು ಮಾಸ್ಟರ್ ಏನಿಲ್ಲ ಟಿವಿ ಇಡಿಸ್ಬಿಟ್ಟು ಹೊಡೆದ ಅಂದರೆ ಹೊಡ್ಕೊಳ್ಬೇಕು, ಯಾರು ಕೇಳ್ತಿಲ್ಲ. ಇವತ್ತು ಒಂದೇ ಟೊಡಿಗೆ ಹೋಸಕ್ಕೆ ಬಂದು ಮಾಸ್ಟರ್ಗೆ ಹೇಳ್ತಿರ್ತಾರೆ. ಇವತ್ತು ಅಷ್ಟೊಂದು ಶಿಕ್ಷಣ ಚೆನ್ನಾಗಿದೆ, ಅದಕ್ಕೆ ಅಷ್ಟೊಂದು ಪ್ರೀತಿಯಾಗಿ ಹೇಳ್ಕೊಡ್ತಾರೆ. ತಾಯಿ ತಂದೆ ಅಷ್ಟೊಂದು ನೀಟಾಗಿ ಕಳಿಸ್ತಾರೆ. ಅವತ್ತು ನನಗೆ ಬಟ್ಟೆಗಳಿಲ್ಲ, ಚಡ್ಡಿನೇ ಇರೋದು. ನಾವು ಪೋಷಕರಲ್ಲಿ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ನೀವು ಯಾವ ಆಸ್ತಿ ಮನೆ ಏನೂ ಮಾಡಬೇಡಿ. ಇವ್ರನ್ನ ನೀವು ಆಸ್ತಿವಂತರಾಗಿ ಮಾಡಿ, ಇವ್ರನ್ನ ನೀವು ಬುದ್ಧಿವಂತರಾಗಿ ಮಾಡಿ. ನಿಮಗೆ ಆಸ್ತಿ ಮನೆ ಎಲ್ಲ ಇವರೇ ಮಾಡ್ಕೊಳ್ತಾರೆ. ನಮ್ಮ ತಂದೆ ಅವತ್ತು ನಮ್ಗೆ ಏನೂ ಮಾಡಿರಲಿಲ್ಲ, ಇವತ್ತು ಎಲ್ಲ ನಾವು ಮಾಡಿದ್ದೀನಿ. ಯಾಕೆ ನಮ್ಮ ತಂದೆ ಅವತ್ತು ನಾನು ಓದಿದ್ದೀನಿ ಅಂದರೆ ನಾನು ಇವತ್ತು ಈ ಜಾಗ ಬಿಟ್ಕೊಳ್ತಿಲ್ಲ. ನಾನು ಓದಿರೋದು ಒಂದು SSLC ಅಷ್ಟೇ. ನನ್ನ ಮನೆಯಲ್ಲಿ ವಿದ್ಯೆ ಸರಿಯಾಗಿ ಆಗ್ತಿಲ್ಲ. ನಾನೊಬ್ಬ ಬಾಂಬೆಗೆ ಹೋಗಿ ಅಲ್ಲಿ ಸಂಪಾದನೆ ಮಾಡ್ತೀನಿ, ಇಲ್ಲಿ ಬಂದು ನಾಟಕಂತ ವ್ಯವಹಾರ ಮಾಡಿ ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ಅದಕ್ಕೆ ನಿಮ್ಮಂಥ ತಾಯಿ ತಂದೆ ಆಶೀರ್ವಾದ ಇರ್ಬೋದು, ನಮ್ಮ ತಾಯಿ ತಂದೆ ಆಶೀರ್ವಾದ ಇರ್ಬೋದು ನಮ್ಮ ಮುಖ್ಯ. ನಾನು ಆ್ಯಕ್ಚುಲಿ ಮಾಷವಾಗಿ ಹೇಳಿದ್ದು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಬೈಂಡ್ಸ್ ಕೊಡ್ತೀನಿ ಸರ್. ಎಷ್ಟೇ ಬೈಂಡ್ ಇದ್ರು ನಾನು ಕೊಡ್ತೀನಿ. ಪೋಷಕರಿಗೆ ತೊಂದರೆ ಕೊಡೋದು ಬೇಡಿ. ಎಷ್ಟೋ ಜನ ಬಡವರು ಇರ್ತಾರೆ, ಎಲ್ಲರೂ ದೊಡ್ಡವರಾಗಿ ಇರೋಕ್ಕಾಗಿಲ್ಲ. 4ನೇ ಕ್ಲಾಸ್ ಮಕ್ಕಳಿಗೆ ಎಷ್ಟು ಬೈಂಡ್ ಬೇಕು, 3ನೇ ಕ್ಲಾಸ್ ತರಗತಿ ಎಷ್ಟು ಬೈಂಡ್ ಬೇಕು ಎಲ್ಲ ಕೊಡ್ತೀನಿ ಅಂತ ಸರ್ ನಾವು ಆದ್ರೆ ಹೇಳ್ಬಿಟ್ಟಿದ್ದೀವಿ ಈ ಸರಿ ಅಂತಂದು. ಮುಂದಿನ ದಿನದ ಮಕ್ಕಳೇ ಆ ಭಗವಂತ ನಮ್ಗೆ ಆಸೆ ಮುಂದಿನ ವರ್ಷ ಯಾವುದೇ ಕಾಣ್ತೀವಿ ನಿಮಗೆ ಎಷ್ಟೇ ಬೈಂಡ್ಸು ಯಾವೇ ನೀವು ಪೋಷಕರಾಗ್ಬೋದು ನಿಮ್ಮನ್ನು ತರಬೇಡಿ. ಅದನ್ನು ಇಂಥ ಒಂದು ಸಂದರ್ಭ ಕೊಡ್ತೀನಿ ಅಂತ ಹೇಳ್ತೀನಿ. ಮತ್ತು ನೀವು ಓದ್ಮೇಲೆ ನಮಗೀಗ ನಾವು ನೆನ್ಕೋತೀವಿ, ನಾವು ಭವಿಷ್ಯನ SSLC ಬೇಕಾದ್ರೆ ಕರಿಗೌಡರು ಅಂತ ಬಣ್ಣೆಕೆರೆ ಇದ್ದರು. ಅವ್ರು ಇಂಗ್ಲೀಷ್ ಟೀಚರ್ಸ್ ನಮಗೆ. ಅವ್ರು ಇಂಗ್ಲೀಷ್ ಮಾಡ್ಬೇಕಾದ್ರೆ ನಮ್ಗೆ ವೈದ್ಯತೆ ಅನ್ನೋರು ಇವಾಗ ನಿಮ್ಗೆ ಇವಾಗ ಅರ್ಥ ಆಗತ್ತಂದ್ರು. ಮುಂದೆ ನೀವು ಯಾವ್ದಾದ್ರು ಆಫೀಸ್ಗೆ ಹೋದಾಗ ಅಲ್ಲಿ ಇಂಗ್ಲೀಷ್ನಲ್ಲಿ ಲೆಟರ್ ಕೊಟ್ಟಾಗ ನೀವು ಹಿಡ್ಕೊಂಡು ನೋಡ್ತಿರಲ್ಲ, ಆವಾಗ ನೆನಪತ್ತೀನಿ ಅಂತ. ಇವತ್ತು ನಾವು ನೆನೆಸ್ಕೊತಾ ಇದೀವಿ ಮಕ್ಕಳೇ. ದಯವಿಟ್ಟು ಯಾಕೆ ಹೇಳ್ತೀವಿ ಅಂದರೆ ಅದು ಇಂಗ್ಲೀಷ್ ಟೀಚರ್ಸ್ ಆಗ್ಬೋದು, ಕನ್ನಡ ಟೀಚರ್ಸ್ ಆಗ್ಬೋದು, ಅವ್ರು ಹೇಳ್ಕೊಟ್ರೆ ಮಂದಟ್ಟವಾಗಿ ಕೇಳಿ. ನೀವು ಅದನ್ನು ಕಲ್ತ್ರೆ ನೀವು ಯಾವ ದೇಶದಲ್ಲಿ ಬೇಕಾದ್ರೂ ನೀವು ಸುತ್ಕೊಂಡ್ಬರ್ಬೋದು.
ನಿಮ್ಮ ತಲೆಯಲ್ಲಿ ಬರೋದು ವಿದ್ಯೆ ಹೀನಪೋಸು ಅಂತಾರೆ. ವಿದ್ಯೆ ಇದ್ದರೂ ಪಶು ಸಮಾನ ಅಂತ. ಪಾಪ ಹಸುಗೆ ಏನು ಗೊತ್ತಿದೆ, ಹೊಡೆಸ್ಕೊತದೆ, ಸುಮ್ಮನೆ ಗೀಯ್ತದೆ. ಪಾಪ ಅದಕ್ಕೆ ಏನು ಪರಿಜ್ಞಾನ ಗೊತ್ತಿಲ್ಲ. ವಿದ್ಯೆ ಇದ್ದರೆ ಈಗ ಒಂದು ಪ್ರಶ್ನೆ ಮಾಸ್ಟರ್ ಕೇಳಿದ್ರು, ಹಳ್ಳಿಯಲ್ಲೇ ಮಳೆದು ಗಾಳಿದು ಅಂತ. ಗಾಳಿ ಮಳೆ ಬಂದರೆ ಅದು ಎಲ್ಲದೂ ಬುದ್ಧಿ ಬರಬೇಕಲ್ಲ. ಆ ಬುದ್ಧಿ ಪರಿಜ್ಞಾನ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ನಮ್ಮ ಮಾಸ್ಟರ್ಗಳು ಹೇಳ್ಕೊಡ್ದಂಗೆ ನೀವು ತಲೆಗೆ ಚೆನ್ನಾಗಿ ಹಾಕಬೇಕು, ಓದಬೇಕು. ನಿಮಗೆ ಓದೋದನ್ನು ಬಿಟ್ಟರೆ ಇನ್ನು ಯಾವುದೇ ಕಡೆ ನಿಮ್ಮ ಮೈಂಡಿನ ಬಿಡಬೇಡಿ. ಆದಷ್ಟು ನಮ್ಮ ಪೋಷಕರು ಹೇಳ್ತೀನಿ, ಮಕ್ಕಳು ಬಂದಾಗ ಶುಚಿಯಾಗಿ ಊಟ ಮಾಡಿಸಿ, ಶುಚಿಯಾಗಿ ಮನಸ್ಸಿ, ಶುಚಿಯಾಗಿ ಓದಿಸಿ. ಆ ಮಕ್ಕಳನ್ನ ಅವ್ರ ಮೈಂಡ್ ಡೈವರ್ಟ್ ಮಾಡಬೇಡಿ. ಹೆಂಗೇನು ಹೋಗಪ್ಪ ಆ ಸೈಡ್ ಕಂಬ ಅದನ್ನೆಲ್ಲ ಹುಲ್ಲಾಕೊಡು. ಆವಾಗ ಮಕ್ಕಳು ಓದೋಂಥ ಮೈಂಡ್ ಸೆಟ್ ಬಿಟ್ಬಿಟ್ಟು ಆ ಸೈಡ್ ಬರೋಕ್ಕೆ, ನಾಯಿ ಮರಿ ಬರೋಕ್ಕೆ ಆ ಮೈಂಡ್ ಸೆಟ್ನ ವಾಸ ಮಾಡ್ತೇವೆ. ಅದರಿಂದ ನಮ್ಮ ಪೋಷಕರು ಹೇಳಿದ್ರು, ಅವ್ರು ಚೆನ್ನಾಗಿ ಓದಿಸಿದ್ರೆ ನಿಮ್ಮನ್ನು ಅವರು ಕಾಪಾಡ್ತಾರೆ ಅಂತ ಹೇಳಿ ಮುಂದಿನ ಪುಟ್ಟ ಇಲ್ಲಿ ನೋಡ ಮುಂದೆ ನೋಡಪ್ಪ. ಹುಟ್ಟುಹಬ್ಬ, ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ನಿಮ್ಮೆಲ್ಲರ ಪರವಾಗಿ. ಹಾಗೆ ಇವತ್ತು ಮಹೇಶಣ್ಣ ಅಂದರೆ ನಾವು ನೆನೆಸ್ಕೊತೀವಿ. ಯಾಕಪ್ಪ ಅಂದರೆ ಎಲ್ಲರೂ ಹೋಗಿ ಬೆಳ್ಳಕೆರೆಯಲ್ಲಿ ಅಕ್ಕಿ ತೊಗೊಂಡ್ಬರ್ತಿದ್ರು, ಇಲ್ಲೇ ತಗೊಳ್ಳೋಗಿ ಮಾಡಿದ್ದಾರೆ. ಮತ್ತು ನಮ್ಮ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಕಟ್ಟಿಸಿದ್ದಾರೆ. ಹಾಗೂ ನಮ್ಮ ಹಾಲುಂಡೇರಿಗೆ ಎಷ್ಟು BMC ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಮಹೇಶಣ್ಣ ಅಂದರೆ ಎಲ್ಲ ಇರೋದು ಇಲ್ಲೋದು ಏನಾದರೂ ಕೇಳಿದ್ರೆ ಎಲ್ಲರೂ ನಮಗೆ ಸಹಾಯ ಮಾಡ್ತಾರೆ. ಇದೇ ಥರ ದೇವರು ಭಗವಂತ ಅವ್ರಿಗೆ ಸುಖ, ಶಾಂತಿ, ನೆಮ್ಮದಿ, ಹಣ, ಐಶ್ವರ್ಯ, ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಮಕ್ಕಳೇ, ನೀವೆಲ್ಲ ಚೆನ್ನಾಗಿ ಓದಿ ದೊಡ್ಡ ಗಣ್ಯ ವ್ಯಕ್ತಿಗಳಾಗಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್.